Brought to you by Yogourt, an app that makes you write and perform. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ, ನೀವೆಲ್ಲ ಸರ್ಜಿಕಲ್ ಸ್ಟ್ರೈಕ್ ಮೂವಿ ನೋಡಿದೀರಾ? ಉರಿ ಮೂವಿ. ಅದರಲ್ಲಿ ಒಂದು ತುಂಬಾ ಫೇಮಸ್ ಡೈಲಾಗ್ ಇದೆ, ಹೌ ಇಸ್ ದಿ ಜೋಶ್ ಅಂತ. ಸೊ ಇದನ್ನ ನಾನ್ ಟೀಚರ್ ನೋಡಿದ ತಕ್ಷಣ ನಿಮ್ಗೆ ಅನ್ಸದೇ ಇರ್ಬೋದು, ನಾನು ಸಂತೂರ್ ಸೋಪ್ ಯೂಸ್ ಮಾಡ್ತೀನಿ ಹಂಗಾಗಿ ಟೀಚರು ಇದನ್ನ ನಾನ್ ಕ್ಲಾಸಲ್ಲಿ ಕೂಡ ಟ್ರೈ ಮಾಡೋಣ ಅಂದ್ಬಿಟ್ಟು, ಮಧ್ಯಾಹ್ನದ ಕ್ಲಾಸು ಹುಡುಗರ ಹತ್ರ ಜೋಶೇ ಇರಲ್ಲ, ಮಧ್ಯಾಹ್ನದ ಕ್ಲಾಸ್ಗೆ ಹೋಗ್ಬಿಟ್ಟು ಹೌ ಇಸ್ ದ ಜೋಶ್ ಅಂದ್ರೆ ಲೋ ಸರ್ ಅಂದ್ಬಿಡ್ತಾರೆ. ಅದಕ್ಕೆ ಲೋ ಅಂದ್ರೆ ಪರವಾಗಿಲ್ಲ, ಕೆಲಸ ಹೋಗಲ್ಲ ಅಂದ್ಬಿಡ್ತಾರೆ. ಅದಕ್ಕೆ ನಾವು ಇದನ್ನ ಕೂಡ ಟ್ರೈ ಮಾಡಕ್ ಹೋಗಲ್ಲ. ಈ ಕಾಲದಲ್ಲಿ ಏನಾಗಿದೆ ಅಂದ್ರೆ, ಈ ಟ್ರೈಲರ್ಗಳು ಮತ್ತೆ ಮೂವೀಸ್ಗಳು ಹಿಟ್ ಆಗೋದು ತುಂಬಾ ಕಾಮನ್ ಯೂಟ್ಯೂಬ್ ಅಲ್ಲಿ. ಸೊ ಯೂಟ್ಯೂಬ್ ಅಲ್ಲಿ ಈ ಉರಿ ಮೂವಿದು ಟ್ರೈಲರ್ ನೋಡ್ತಾ ಇದ್ದೆ. ಇವಾಗಂತೂ ಅಡ್ವರ್ಟೈಸ್ ನಿಮ್ಗೆ ಗೊತ್ತಿದೆ, ಯಾವ ಟಾಪಿಕ್ ಆಗಿರ್ಲಿ ಯೂಟ್ಯೂಬ್ ಅಲ್ಲಿ ಯಾವುದೇ ಇದನ್ನ ಕ್ಲಿಕ್ ಮಾಡಿದ್ರು ನಿಮ್ಗೆ ಬರೋದು ಅಡ್ವರ್ಟೈಸ್. ಆರ್ಡರ್ ಆನ್ಲೈನ್ ಎಟ್ ಝೊಮ್ಯಾಟೊ, ಆರ್ಡರ್ ಆನ್ಲೈನ್ ಎಟ್ ಸ್ವಿಗ್ಗಿ, ಫುಡ್ ಆರ್ಡರ್ಸ್ ಗಳೇ ಬಂದ್ಬಿಟ್ಟಿದೆ. ನಾನು ಇದೇ ಉರಿ ಟ್ರೈಲರ್ ನೋಡ್ತಾ ಇದ್ದೆ. ಹೌ ದಿ ಜೋಶ್ ಮಧ್ಯದಲ್ಲಿ ಅಡ್ವರ್ಟೈಸ್, ಹೌ ದಿ ಜೋಶ್ ಅಂದ ತಕ್ಷಣ ಮಧ್ಯದಲ್ಲಿ ಯಾವ ಅಡ್ವರ್ಟೈಸ್ ಬರ್ಬೇಕು, ಆರ್ಡರ್ ಆನ್ಲೈನ್ ಎಟ್ ಝೊಮ್ಯಾಟೊ. ಏನ್ ಜೋಶ್ನ ಝೊಮ್ಯಾಟೊಲ್ಲಿ ಆರ್ಡರ್ ಮಾಡ್ಬೇಕಾ? ಸೊ ಇದಕ್ಕೋಕೆ ಇದು ಎಷ್ಟೋ ಪರವಾಗಿಲ್ಲ. ಇನ್ನೊಂದಷ್ಟು ಭಕ್ತಿ ಗೀತೆಗಳನ್ನ ಕೇಳುವಾಗ ಮಧ್ಯದಲ್ಲಿ ಹಾಡು ಬಂದ್ರೆ ಹೆಂಗಿರುತ್ತೆ? ಪವಡಿಸು ಪರಮಾತ್ಮ ಹಾಡು ಕೇಳಿರ್ತೀರಾ ಅನ್ಸುತ್ತೆ. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ್, ಅದರಲ್ಲಿ ಒಂದ್ ಬಿಟ್ ಬರುತ್ತೆ, ಭಕ್ತಿ ಅರಿತವರಿಲ್ಲ ಮುಕ್ತಿಯೂ ಬೇಕಿಲ್ಲ ಅಂದ್ಬಿಟ್ಟು ಅಲ್ಲಿ ಒಂದು ಕಣ್ಣು ಅಂತ ಒಂದು ಸೌಂಡ್ ಬರುತ್ತೆ. ಅಲ್ಲಿ ಆರ್ಡರ್ ಆನ್ಲೈನ್ ಎಟ್ ಝೊಮ್ಯಾಟೊ. ಮುಕ್ತಿನ ಝೊಮ್ಯಾಟೊಲ್ಲಿ ಆರ್ಡರ್ ಮಾಡ್ತೀರಾ? ಅದೇ ತರ ಇನ್ನೊಂದು ಭಕ್ತಿ ಸಾಂಗ್ ಯಾವ್ದಂದ್ರೆ, ಅರ್ಜುನ್ ಸರ್ಜಾ ಮತ್ತೆ ಸೌಂದರ್ಯ ಅವರು ಆಕ್ಟ್ ಮಾಡಿರೋಂತ ಶ್ರೀ ಮಂಜುನಾಥ ಮೂವಿ. ಅದರಲ್ಲೂ ಇದೇ ತರ ಒಂದ್ ಬಿಟ್ ಬರುತ್ತೆ, ಮಗನ್ ಕಳ್ಕೊಂಡು ಹಾಡಿಡ್ತಾ ಇರ್ತಾರೆ ಅವರು. ಏನ್ ಹಾಡೋದು? ಯಾವ ಹಾಡೋದು? ಮಗನ್ ಕಳ್ಕೊಂಡು ಹಾಡಿಡ್ತಾ ಇರ್ತಾರೆ ಅಲ್ಲ, ಆನಂದ ಪರಮಾನಂದ ಪರಮಾನಂದ, ತಾಯಿ ತಂದ ಜನ್ಮದಿಂದ ಜನ್ಮಾನಂದ. ಇದೇ ಬಿಟ್ಟಲ್ಲಿ ಲಾಸ್ಟ್ ಅಲ್ಲಿ ಅವ್ರ ಮಗನ್ ಕಳ್ಕೊಂಡಿದ್ದಕ್ಕೊಂದು ಬಿಟ್ಟಿದೆ, ದಾನ ಧರ್ಮಗಳ ಬಲದಲ್ಲಿ ಆ ಮಗನು. ಆರ್ಡರ್ ಅಟ್ ಝೊಮ್ಯಾಟೊ ಆನ್ಲೈನ್, ಅಲ್ಲಿ ಮಧ್ಯದಲ್ಲಿ ಆ ತರ ಆರ್ಡರ್ಗಳು ಬರ್ತದೆ. ನನ್ಗನ್ಸುತ್ತೆ ಈ ಏನ್ ಆಡ್ಗಳು ಬರ್ತಾ ಇದೆ ಯೂಟ್ಯೂಬ್ ಅಲ್ಲಿ, ಅದು ಸ್ಟಾರ್ಟಿಂಗ್ ಆಫ್ ದಿ ಇದ್ರಲ್ಲಿ ಬಂದ್ರೆ ಚೆನ್ನಾಗಿರುತ್ತೆ, ಮತ್ತೆ ಅದು ಸ್ವಲ್ಪ ರಿಲೇಟಿವ್ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಫಾರ್ ಎಕ್ಸಾಂಪಲ್, ನೀವು ಯಾವ್ದೋ ಒಂದು ಸರ್ಚ್ ಕೊಡ್ತೀರಾ, ಹಸಿರು ಗಾಜಿನ ಬಳೆಗಡೆ. ಹಸಿರು ಗಾಜಿನ ಬಳೆಗಡೆ ಸಾಂಗ್ ಬರಕ್ ಮುಂಚೆ ಯಾವ ಅಡ್ವರ್ಟೈಸ್ ಬರ್ಬೇಕು? ಇಲ್ಲೇ ಯಾವ್ದೋ ನಮ್ಮ ಏರಿಯಾದಲ್ಲಿರೋ ಗೀತಾ ಬ್ಯಾಂಗಲ್ ಸ್ಟೋರ್ ಬಂದ್ರೆ ನಮ್ಗೆ ಜಾಸ್ತಿ ಉಪಯೋಗ ಆಗುತ್ತೆ. ಇಲ್ಲ ನೀವು ಯಾವ್ದೋ ಮಟನ್ದು ಚಿಕನ್ದು ರೆಸಿಪಿ ನೋಡ್ತಾ ಇರ್ತೀರಾ ಅಂದ್ರೆ ಆಂಜನೇಯ ಪಲಾವ್, ಹನುಮಂತ ಪಲಾವ್, ಹನುಮಂತ ಆಂಜನೇಯ ಎರಡು ಒಂದೇ, ಸೊ ಹಂಗಾಗಿ ಆಂಜನೇಯ ಪಲಾವ್ ಆ ಅಡ್ವರ್ಟೈಸ್ ಬಂದ್ರೆ ಸೂಟಬಲ್ ಆಗಿರುತ್ತೆ ಅಂತ ಅನ್ಸುತ್ತೆ. ಇದು ಈ ತರ ಮಧ್ಯ ಬರೋದ್ರಿಂದ ಇನ್ನೇನೇ ಡಿಸ್ಅಡ್ವಾಂಟೇಜ್ ಆಗ್ಬೋದು ಅಂದ್ರೆ, ನಾವು ನೋಡಿದ್ವಿ ಉದಯ ಟಿವಿಲಿ 1.5 ಗಂಟೆ ಮೂವಿನ 3-4 ಗಂಟೆ ಅಷ್ಟು ತೋರಿಸ್ತಾರೆ. ಅಂತದ್ರಲ್ಲಿ ಯೂಟ್ಯೂಬ್ ಅಲ್ಲಿ ನೀವೇನಾದ್ರೂ ದೊಡ್ಡ ಮೂವಿ ಹಾಕ್ಬಿಟ್ರೆ ಅಲ್ಲಿರುವಂತ ಡಾಟ್ಸ್ ಗಳು ನಮ್ಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಇದು ಉದಯ ಟಿವಿಗಿಂತ ಜಾಸ್ತಿ ಟೈಮ್ ತಗೊಳುತ್ತೇನೋ ಅಂತಾನೂ ಕೂಡ ಅನ್ಸುತ್ತೆ. ಸೊ ಇದ್ರ ನೆಕ್ಸ್ಟ್ ವರ್ಷನ್ ಏನಿರ್ಬೋದು, ಯೂಟ್ಯೂಬ್ ಈ ತರ ಮಧ್ಯ ಅಡ್ವರ್ಟೈಸ್ ಹಾಕಕ್ಕೆ ಶುರು ಮಾಡಿದ್ರೆ ಹೆಂಗಿರ್ಬೋದು ಸಿಚುವೇಶನ್ ಅಂತ ನಾನೊಂದು ಅನಲೈಸ್ ಮಾಡ್ಕೊಂಡು ಬಂದಿದ್ದೀನಿ. ಫಾರ್ ಎಕ್ಸಾಂಪಲ್, ರಿಲೇಟಿವಿಟಿ ಆಡೆ ಅಂತ ಅನ್ಕೊಳ್ಳೋಣ, ಮಧ್ಯದಲ್ಲಿ ಬಂದ್ರೆ ಮಂಡ್ಯದ ಗಂಡು ಸಾಂಗ್ ಕೇಳೇ ಇರ್ತೀರಾ, ಕಾವೇರಿ ನೀರನ್ನು ಕುಡಿದು ದೇತ ಹೈ 100% ಪ್ಯೂರ್, ಕಬ್ಬಿನ ಹಾಲಲ್ಲಿ ಬೆಳೆದು ಈ ಮಣ್ಣಲ್ಲಿ ಒಂದಷ್ಟು ಲೈನ್ ಇದೆ. ಆಮೇಲೆ ಮಂಡ್ಯದ ಗಂಡು ತುತ್ತೂರು ತುತ್ತೂರು ಮಧ್ಯ ಅಡ್ವರ್ಟೈಸ್, ಈ ಮಂಡ್ಯದ ಗಂಡು ತುತ್ತೂರು ಮ್ಯಾಟ್ರಿಮೋನಿ ತುತ್ತೂರು. ಇದೇ ತರ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಹ ಮತ್ತೆ ದಿನಕ್ಕೆ ಹಾ ಮಧ್ಯ ಅಡ್ವರ್ಟೈಸ್, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಹ ಟಾಟಾ ಸಾಲ್ಟ್ ದೇಶದ ಒಪ್ಪಿಕೊಂಡೋರು ದಡ್ಡರಲ್ಲ, ಹ ಬೈಜೂಸ್ ಲರ್ನಿಂಗ್ ಆಪ್. ಈ ತರ ಇದ್ರೆ ಆಮೇಲೆ ಇನ್ನೊಂದಷ್ಟು ಲೈನ್ಗಳು ಬೇಕಂದ್ರೆ ಮಾತಾಡೋದು. ಸೊ ಈ ತರ ಆಗೋಗ್ಬಿಟ್ಟಿದೆ. ಸೊ ಎಲ್ಲಾ ಕಡೆ ಅಡ್ವರ್ಟೈಸ್ಗಳು ತುಂಬಾ ಜಾಸ್ತಿ ಆಗ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಸ್ವಲ್ಪ ಸಂಕಷ್ಟ ಕೊಡಕ್ಕೆ ಶುರು ಮಾಡಿದೆ. ಸೊ ಇವರು ಆಡ್ ಕೊಟ್ಟ ತಕ್ಷಣ ನಾವೇನು ಸಡನ್ ಆಗಿ ಆಪ್ ನ ಇನ್ಸ್ಟಾಲ್ ಮಾಡಿ ಹೋಗೋರಲ್ಲ. ಫಾರ್ ಎಕ್ಸಾಂಪಲ್, ನಮ್ಗೆ ಆಡ್ ಬಂತು ಅನ್ಕೊಳ್ಳೋಣ, ಶಾರುಖ್ ಖಾನ್ ಬಂತು, ಐ ಆಮ್ ಎ ಬಿಗ್ ಬಾಸ್ಕೆಟರ್, ಆರ್ ಯು?
ನಮ್ಗೆ ಏನನ್ಸುತ್ತೆ ಅಂದ್ರೆ ಸಂತೆಗೆ ಹೋಗ್ಬೇಕಿತ್ತು ಬ್ಯಾಕ್ ಕೊಡ ಇಲ್ಲಿ ಅಂತ ನಮ್ಗೆ ಆ ಟೈಮ್ಗೆ ಅದ್ ನೆನಪಾಗುತ್ತೆ ಅಷ್ಟೇ. ಇಲ್ಲ ಅಂದ್ರೆ ಇನ್ಯಾವುದೋ ಒಂದು ಬರುತ್ತೆ ಸಿಂಗಾಪುರ್ ಟೂರಿಸಂ ಅದು ಇದು ಅಂತ ಅಂದ್ಬಿಟ್ಟು ನಾವೇನ ಎಕ್ಸಿಬಿಷನ್ ಹೋಗೋಣ ಅನ್ಕೊಂಡಿದ್ದಲ್ಲ ಮತ್ತೆ ಹೋಗಿತ್ತು ಅಂತ ನಾವ್ ಅಷ್ಟು ಈಸಿಯಾಗಿ ಇನ್ಸ್ಟಾಲ್ ಮಾಡೋದು ಇಲ್ಲ. ಅಥವಾ ಇನ್ಯಾವುದೋ ಗುಜರಾತ್ ಟೂರಿಸಂ ಅಂತ ಝೂಗ್ ಹೋಗೋಣ ಕಡೆ ಈ ಭಾನುವಾರ ಅಂತ. ಸೊ ಈ ತರ ಆಗೋಗ್ಬಿಟ್ಟಿದೆ. ಸೊ ಅಂತೂ ಇಂತೂ ಈ ಆಫರ್ಗಳು ನಮ್ ತಲೆಗೆ ತುಂಬಿ ನಾನು ಒಂದ್ಸಲ ಇನ್ಸ್ಟಾಲ್ ಮಾಡೇ ಬಿಟ್ಟೆ ಝೊಮ್ಯಾಟೊ ಇನ್ಸ್ಟಾಲ್ ಮಾಡಿದೆ. ಅದು ನನ್ನ ಇಷ್ಟಕ್ಕಲ್ಲ, ಮನೇಲಿ ಗೊತ್ತಲ್ಲ, ಮೊದ್ಲೇ ಭಾನುವಾರ ಅಂತ ಅಂದ್ರೆ ಅಡಿಗೆ ಮಾಡ್ತಿದ್ದು ಅಥವಾ ತಿಂಡಿ ಎದ್ದೇಳ್ತಿದ್ದೆ 9:30, ಭಾನುವಾರ ತಿಂಡಿ 12 ಗಂಟೆ ಫಿಕ್ಸ್. ಈಗ 10 ಗಂಟೆಗೆ ಎದ್ದು 11 ಗಂಟೆ ಅಷ್ಟೊತ್ತಿಗೆ ಮಗಳಿಗೆ ಇಡ್ಲಿ ಬೇಕು. ಮಗಳು ಅಂದ ತಕ್ಷಣ ನೆನಪಾಯ್ತು, ನಾನು ಹೇಳ್ದೆ ಅಲ್ವಾ ಮಗಳು ಇದ್ದಾಳೆ, ಸಂತೂರ್ ಸೋಪ್ ನಾನು ಯೂಸ್ ಮಾಡಿ. ಈಗ ಜಾನ್ಸನ್ಸ್ ಬೇಬಿ ಸೋಪ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಝೊಮ್ಯಾಟೊ ಅಲ್ಲಿ ಆರ್ಡರ್ ಮಾಡಿದೆ, ನೋಡ್ದೆ ಆಪ್ ಅಲ್ಲಿ. ನಮ್ಗೆ ಗೊತ್ತಲ್ಲ, ಆರ್ಡರ್ ಮಾಡಿದ ತಕ್ಷಣ ಎಲ್ಲವನೇ ಅನ್ಬಿಟ್ಟು ಬೈಕು ಹೋಗಿ ನಿಂತ್ಕೊಂತು ಅಲ್ಲಿಗೆ. ಯಾವ ಹೋಟ್ಲ್ ಆರ್ಡರ್ ಮಾಡಿದ್ದೆ ಅಲ್ಲಿಗೆ. ಸುಮ್ನೆ ನಿಲ್ತಾನೆ ಇಲ್ಲ ಅಸಾಮಿ, ಹಿಂಗೆ ರೌಂಡ್ ಹೊಡಿತಾನೆ ಆಪ್ ಅಲ್ಲಿ. ನನಗೆ ತಲೆ ಕೆಟ್ಟಾಯ್ತು. ಅರ್ಧ ಗಂಟೆ ಆದ್ರೂ ಆರ್ಡರ್ ತಂದಿಲ್ಲ. ಫೋನ್ ಮಾಡಿ ಬೈದೇ ಬಿಟ್ಟೆ, ಸುಮ್ನೆ ಒಂದ್ ಕಡೆ ನಿಂತ್ಕೊಳಕ್ಕಾಗಲ್ಲಪ್ಪ ನಿಮ್ಗೆ ಆರ್ಡರ್ ಕೊಡೋವರ್ಗೆ ಅಂತ ಅನ್ಬಿಟ್ಟು. ನೋಡಿದ್ರೆ ಅದು ಆತರ ಇರಲ್ಲ, ಆಪ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಆಮೇಲೆ ಆರ್ಡರ್ ತಂದ್ಕೊಟ್ಟ, ಇನ್ನೂ ತಂದು ಕೈಗೆ ಇಟ್ಟಿಲ್ಲ. ಅವಾಗ್ಲೇ ಸರ್ ಫೀಡ್ಬ್ಯಾಕ್ ಕೊಡಿ ಸರಿ ಅನ್ಬಿಟ್ಟು ಅಲ್ಲೇ ಫೀಡ್ಬ್ಯಾಕ್ ಕೊಟ್ಟು ಮನೆಗೆ ಹೋಗಿ ನೋಡಿದ್ರೆ ಬರೀ ಅರ್ಧ ಮಸಾಲೆ ದೋಸೆ ಕೊಟ್ಟವನೆ. ಆಮೇಲೆ ಅರ್ಥ ಆಯ್ತು ನನ್ಗೆ. ನೋಡಿದ್ರಲ್ಲ ಒಂದು ವಿಡಿಯೋ 50% ಆಫರ್ ಅಂದ್ರೆ ನನಗೆ ಅವಾಗ ಅರ್ಥ ಆಯ್ತು. ಸೊ ಈ ತರ ಇರುತ್ತೆ ಇವಾಗಿನ ಕಾಲದಲ್ಲಿ. ಸೊ ಲಾಸ್ಟ್ ಬಿಟ್ ಏನಂದ್ರೆ, ನಾನು ಮೊನ್ನೆ ನನ್ನ ಮಗಳನ್ನ ಕರ್ಕೊಂಡು ಅವ್ರೊಂದು ಸ್ಕೂಲ್ ಡೇಗೆ ಹೋಗಿದ್ದೆ. ಸ್ಕೂಲ್ ಡೇ ಅಲ್ಲಿ ಮುಕುಂದ ಮುರಾರಿ ಮೂವಿದು ಒಂದು ಸಾಂಗ್ ಪ್ಲೇ ಆಗ್ತಾ ಇತ್ತು. ಹುಡುಗರು ಕೃಷ್ಣನ್ ವೇಷ ಹಾಕೊಂಡು ತುಂಬಾ ಚೆನ್ನಾಗಿ ಕುಣಿದ್ರು. ಸಡನ್ ಆಗಿ ಲಾಸ್ಟ್ ಅಲ್ಲಿ ನಮಸ್ಕಾರ, ನಾನ್ ನಿಮ್ ಉಪೇಂದ್ರ ಮಾತಾಡ್ತಾ ಇದ್ದೀನಿ. ನಾನು ಉಪೇಂದ್ರ ಇಷ್ಟು ಸ್ಕೂಲಲ್ಲಿ ಉಪೇಂದ್ರನ್ ಕರ್ಸ್ಬಿಟ್ಟವ್ರ ಅಂತ ಹುಡುಕ್ತಾ ಇದೀನಿ. ನೋಡಿದ್ರೆ ನಮಸ್ಕಾರ, ನಾನ್ ನಿಮ್ ಉಪೇಂದ್ರ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಯೂಟ್ಯೂಬ್ ಇಂದ ಡೈರೆಕ್ಟ್ ಪ್ಲೇ ಮಾಡ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಯೂಟ್ಯೂಬ್ ನ ಉಪಯೋಗಿಸುವಾಗ ಸ್ವಲ್ಪ ಹುಷಾರಾಗಿದೆ ಅಂತ ಹೇಳ್ತಾ ಇದೀನಿ. ಇದನ್ನಷ್ಟೇ ನಾನು ಮಾತು ಮುಗಿಸ್ತೇನೆ. ಥ್ಯಾಂಕ್ಸ್.